ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವತ್ತು ನಾನು ಫ್ರೈಡೇ ವ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಬ್ರೇಕ್ಫಾಸ್ಟ್ಗೆ ನಾನು ರವೆ ರೊಟ್ಟಿ ಮಾಡಿದ್ದೆ. 1 ಗ್ಲಾಸ್ ಚಿರೋಟಿ ರವೆ ತಗೊಂಡಿದ್ದೀನಿ. ಅದಕ್ಕೆ ದೊಡ್ಡದಾಗಿರೋ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ, ಹಸಿಮೆಣಸಿನ್ಕಾಯಿ, ಖಾರ, ಕೊತ್ತಂಬರಿ ಸೊಪ್ಪು ಆ್ಯಂಡ್ ಸ್ವಲ್ಪ ಅರ್ಧ ಕಪ್ಪು ಮೊಸರು ತಗೊಂಡಿದ್ದೀನಿ. ಒಂದು ಸಲ ಎಲ್ಲ ಮಿಕ್ಸ್ ಮಾಡಿಕೊಂಡು ತಣ್ಣೀರು ಹಾಕ್ಕೊಂಡು ನಾವು ರೊಟ್ಟಿ ತಟ್ಟೋ ಅದಕ್ಕೆ ಹಿಟ್ಟನ್ನು ಕಲಸಿ ಇಟ್ಕೋಬೇಕು. ಇವಾಗ ಒಂದು ಪ್ಯಾನ್ ತಗೊಂಡು ಆಯಿಲ್ ಗ್ರೀಸ್ ಮಾಡಿ ಅದಕ್ಕೆ ಒಂದು ಉಂಡೆ ಗಾತ್ರದಷ್ಟು ರವೆ ಹಿಟ್ಟನ್ನ ತಗೊಂಡು ತೆಳ್ಳಗೆ ತಟ್ಕೋಬೇಕು. ತಟ್ಕೊಂಡಿದ ನಂತರ ಅದಕ್ಕೆ ಆಯಿಲ್ ಹಾಕಿ ಸ್ಟವ್ ಮೇಲೆ ಇಟ್ಟು ಗೋಲ್ಡನ್ ಬ್ರೌನ್ ಆಗಿ 2 ಸೈಡ್ ಸುಟ್ಕೋಬೇಕು. ನಾವು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಒಂದು ಲಿಡ್ ಕ್ಲೋಸ್ ಮಾಡಿ ನಾವು ರೋಸ್ಟ್ ಮಾಡ್ಕೋಬೇಕು. ಕ್ರಿಸ್ಪಿಯಾಗಿ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ಗಟ್ಟಿಯಾಗಿ ಆ ಥರ ಎಲ್ಲ ಏನೂ ಬರಲ್ಲ, ತುಂಬ ಚೆನ್ನಾಗಿರುತ್ತೆ. ಇವತ್ತು ನಾನು ರವೆ ರೊಟ್ಟಿಗೆ ಹುಣಸೆಕಾಯಿ ಚಟ್ನಿ ಆ್ಯಂಡ್ ಮೊಸರು ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೊ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ನಮ್ಮ ಯಜಮಾನ್ರು ಫ್ಯಾಕ್ಟ್ರಿಗೆ ಹೋದರು, ನನ್ನ ಮಗಳು ಸ್ಕೂಲ್ಗೆ ಹೋದ್ಲು. ಇವಾಗ ವಾಷಿಂಗ್ ಮಿಷಿನ್ಗೆ ನಾನು ಬಟ್ಟೆ ಹಾಕಿದ್ದೀನಿ. ಬಟ್ಟೆ ಹಾಕಿದ ನಂತರ ಇಲ್ಲಿ ಡಿಶ್ ವಾಷರ್ಗೂ ಸಹ ನಾನು ತೊಳೆದಿರೋ ಪಾತ್ರೆನ ಎತ್ತಿಕ್ಕಿ ತೊಳೆಯೋ ಪಾತ್ರೆನ ಲೋಡ್ ಮಾಡಿ ಇಕ್ಕಿದ್ದೀನಿ. ಆ್ಯಂಡ್ ಇವಾಗ ಟೈಮ್ ಬಂದು ಅರೌಂಡ್ 12:30 ಆಗಿದೆ. ಪಪ್ಪು ಮಾಡೋಣ ಅಂತ ಲಂಚ್ಗೆ ಸ್ಟಾರ್ಟ್ ಮಾಡಿದ್ದೀನಿ. ರೈಸ್ ಕುಕ್ಕರಲ್ಲಿ ವೈಟ್ ರೈಸ್ ಇಕ್ಕಿದ್ದೀನಿ ಆ್ಯಂಡ್ ಕುಕ್ಕರಲ್ಲಿ ಬೇಳೆ ಇಕ್ಕಿದ್ದೀನಿ. ಬೇಳೆ ಬೇಯಿಸ್ಕೊಂಡಿದ್ದಾಗಿದೆ. ಬೇಳೆ ಬೇಯಿಸ್ಕೊಂಡಿದ್ದ ನಂತರ ಬೇಳೆ ಮತ್ತು ಕಟ್ಟನ್ನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಪಪ್ಪುಗೆ ನಾನು 2 ಟೊಮೆಟೊ, ಸ್ವಲ್ಪ ಬೆಳ್ಳುಳ್ಳಿ, 2 ಟೊಮೆಟೊ, ಸ್ವಲ್ಪ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ತಗೊಂಡಿದ್ದೀನಿ. ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಸಾಸಿವೆ, ಜೀರಿಗೆ, ಇಂಗು, ಕರಿಬೇವು, ಜಜ್ಜಿಟ್ಕೊಂಡಿರುವ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ ನಂತರ ನಾವು ಟೊಮೆಟೊ ಹಾಕ್ಕೋಬೇಕು. ಟೊಮೆಟೊ ಫ್ರೈ ಆದ ನಂತರ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ನಾವು ಬೇಯಿಸ್ಕೊಂಡಿದ್ವಲ್ಲ ಬೇಳೆ, ಆ ಮಿಶ್ರಣಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ ನಂತರ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತೆ ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಟು 10-12 ನಿಮಿಷ ನಾವು ದಾಲ್ನ ಬೇಯಿಸ್ಕೊಂಡ್ರೆ ಪಪ್ಪು ರೆಡಿ ಆಗುತ್ತೆ. ಆ್ಯಂಡ್ ಇವಾಗ ನಾನು ನೀರು ತೆಗೆದಿಟ್ಕೊಂಡಿದ್ದೆ ಅಲ್ವಾ, ಅದಕ್ಕೆ ರಸಮ್ ಮಾಡೋಣ. 1 ಟೊಮೆಟೊ, ಸ್ವಲ್ಪ ಬೆಳ್ಳುಳ್ಳಿ ಆ್ಯಂಡ್ ಕರಿಬೇವು ತಗೊಂಡಿದ್ದೀನಿ. ಇವಾಗ ಬಾಣಲಿ ಮೇಲೆ ಎಣ್ಣೆ ಇಟ್ಟಿದೆ. ಎಣ್ಣೆ ಬಿಸಿಯಾದ ನಂತರ ಸಾಸಿವೆ, ಜೀರಿಗೆ, ಇಂಗು, ಕರಿಬೇವು, ಜಜ್ಜಿಟ್ಕೊಂಡಿರುವ ಬೆಳ್ಳುಳ್ಳಿ, ಟೊಮೆಟೊ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ಸ್ವಲ್ಪ ರಸಮ್ ಪುಡಿ ಆ್ಯಂಡ್ ಸ್ವಲ್ಪ ಜೀರಾ ಪುಡಿ ಹಾಕ್ಕೊಂಡಿದ್ದೀನಿ. ನಾವು ತೆಗೆದಿಟ್ಕೊಂಡ್ವೆಲ್ಲ ಕಟ್ಟಿನ ನೀರು, ಅದನ್ನು ಹಾಕಿ ಚೆನ್ನಾಗಿ ಬಾಯಿಲ್ ಮಾಡ್ಕೋಬೇಕು. ಇವಾಗ ನಾನಿಲ್ಲಿ 1 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಅರ್ಧ ನಿಂಬೆಹಣ್ಣು ರಸಮ್ಗೆ ಹಾಕ್ಕೊತೀನಿ ಆ್ಯಂಡ್ ಇನ್ನು ಅರ್ಧ ನಿಂಬೆಹಣ್ಣು ನಾನು ಸ್ಕ್ವೀಸ್ ಮಾಡಿ ಪಪ್ಪುಗೆ ಹಾಕ್ಕೊತೀನಿ. ಬಾಯ್ಲ್ ಆದ ನಂತರ ನಾವು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೋಬೇಕು ರಸಮ್ಗೆ. ಸೊ ಇವತ್ತಿನ ಲಂಚ್ ಬಂದು ನಮ್ಮ ಮನೆಯಲ್ಲಿ ರೈಸ್, ಪಪ್ಪು, ರಸಮ್, ಸೌತೆಕಾಯಿ ಆ್ಯಂಡ್ ಮೊಸರು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹ್ಯಾವ್ ಎ ನೈಸ್ ಡೇ. ಬೈ ಬಾಯ್.